ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಚೆನ್ನಾಗೇ ಇದ್ದೀನಿ. ಈಗ ಸ್ವಲ್ಪ ನನಗೆ ಕೋಲ್ಡ್ ಆಗಿದೆ, ಅದಕ್ಕೋಸ್ಕರ ವಾಯ್ಸು ನಿಮಗೆ ಒಂಥರ ಕೇಳಿಸ್ಬೋದು. ಅಡ್ಜಸ್ಟ್ ಮಾಡ್ಕೊಳ್ಳಿ. ತುಂಬ ದಿನದಿಂದ ಈ ವಿಡಿಯೋ ಹಾಕಬೇಕು ಅಂತ ಇದೆ, ಆದರೆ ನನಗೆ ಟೈಮ್ ಸಾಕಾಗಿಲ್ಲ ಅಂತ ನಾನು ಅದಕ್ಕೋಸ್ಕರ ವಿಡಿಯೋ ಮಾಡಿರಲಿಲ್ಲ. ಈಗ ಎಲ್ಲ ಎಡಿಟ್ ಮಾಡಿ ಹಾಕೋಣ ಅಂತ ಈಗ ನಾನು ಟ್ರೈ ಮಾಡ್ತಾಯಿದ್ದೀನಿ. ಏನಪ್ಪ ಇವತ್ತಿನ ವಿಡಿಯೋದಲ್ಲಿ ಅಂತಂದರೆ, ನನ್ನ ಹೊಸದು ಮಿಷಿನ್ ಬಂದಿದೆ, RRR ಕಂಪ್ಯೂಟರ್ ಎಂಬ್ರಾಯ್ಡ್ರಿ ಮಿಷಿನು. ಅದನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಣ ಅಂತ ಇದನ್ನು ಅಪ್ಲೋಡ್ ಮಾಡ್ತಾಯಿದ್ದೀನಿ. ಇದು ನೋಡಿ ದೊಡ್ಡದಾಗಿದೆ, ಫುಲ್ಲು ಬಾಕ್ಸು. ಅದನ್ನು ನಮ್ಮ ಕೈಯಲ್ಲಂತೂ ಕಲಿಸೋದಕ್ಕೆ ಆಗಲ್ಲ. ಇದಕ್ಕೆ ಒಂದು 4 ಜನ ಹಿಡಿಸ್ಕೊಂಡ್ರು. ನಮ್ಮ ಮನೆ ಹತ್ರ ಬೇರೆ ಚಿಕ್ಕದಾಗಿದೆ ಜಾಗ, ಟೆಂಪೋ ತಿರುಗಿಸ್ಕೊಳ್ಳೋದಕ್ಕೆ ತುಂಬ ಕಷ್ಟ ಆಯಿತು. ನೋಡಿ, ಓಪನ್ ಮಾಡಿದ್ರೆ ಈ ಥರ ಇರುತ್ತೆ. ಮತ್ತು ಮನೆಯೊಳಗಡೆ ಒಂದೊಂದು ಪಾರ್ಟೇ ಎತ್ಕೊಬಂದು ಫಿಟ್ ಮಾಡ್ಕೊಂಡಿದ್ದಾರೆ. ಎಲ್ಲರೂ ಕೇಳೋದು ಒಂದೇ ಕ್ವಶನ್ನೇ, ನಿಮ್ಮ ಮನೇಲಿ ಜಾಗ ಎಲ್ಲಿದೆ, ಇಷ್ಟು ಮಿಷಿನ್ ತಗೊಬಂದು ಎಲ್ಲಿ ಇಟ್ಕೊತೀಯ ಅಂತ. ಆದರೆ ನನ್ನ ಹತ್ರ ಫಸ್ಟು ರೆನ್ಯೂ ಮಿಷಿನಲ್ಲಿ ನಾನು ವರ್ಕ್ ಮಾಡ್ತಿದ್ದೆ ವರ್ಕನ್ನು. ಆದರೆ ನನಗೆ ಅದ್ರಲ್ಲಿ ಕುತ್ಕೊಂಡು ಮಾಡೋದಕ್ಕೆ ಬ್ಯಾಕ್ ಪೇಯ್ನ್ ಆಗ್ತಿತ್ತು. ಅದಕ್ಕೋಸ್ಕರ ನಾನು ಅದನ್ನು ಇದು ಸ್ಟಾಪ್ ಮಾಡಿ ಈ ಮಿಷಿನ್ ತೊಗೊಂಡಿದ್ದೀನಿ. ನಾನು ನಮ್ಮ ಮನೆಗೆ ಬಂದು ಮಿಷಿನ್ ಎಲ್ಲ ಫಿಟ್ ಮಾಡಿದ್ದಾದಮೇಲೆ ಮತ್ತೆ ಶೋರೂಮ್ ಹತ್ರ ಕೆಲಸ ಇತ್ತು ಅಂತ ಮತ್ತೆ ಶೋರೂಮ್ಗೆ ಹೋಗಿದ್ವಿ. ಅಲ್ಲಿ ನೋಡಿ, ಈ ಮಿಷಿನಲ್ಲಿ 2 ಮಿಷಿನಲ್ಲೂ ಡಿಸೈನ್ ಹಾಕ್ತಾಯಿದ್ರು. ಇದು ಡಬಲ್ ಹೆಡ್ಡು, ಫಸ್ಟ್ ನೋಡಿದ್ದು ಸಿಂಗಲ್ ಹೆಡ್ಡು. ಇದನ್ನು ಹಾಕ್ತಾಯಿದ್ರು. ಅಲ್ಲೊಂದು ಸ್ವಲ್ಪ ವೀಡಿಯೋ ಮಾಡಿಕೊಂಡೆ, ತುಂಬ ಚೆನ್ನಾಗಿ ಬರ್ತಿದೆಯಲ್ಲ ಅಂತ ವೀಡಿಯೋ ಮಾಡ್ಕೊಂಡಿದ್ದೆ. ಮತ್ತು ರಿಟರ್ನ್ ಬರೋ ಅಷ್ಟೊತ್ತಿಗೆ ನನಗೆ ಸಾಯಂಕಾಲ ನೈಟ್ ಆಗಿಬಿಡ್ತು. ನನಗೆ ಮಿಷಿನ್ ಬಂದಿದೆ ಒಂದು 3 ಗಂಟೆ ಏನೋ ಆಗಿತ್ತು. ಅವ್ರು ಫಿಟ್ ಮಾಡಿ ಎಲ್ಲ ರೆಡಿ ಮಾಡೋ ಅಷ್ಟೊತ್ತಿಗೆ ಲೇಟ್ ಆಗಿಬಿಟ್ಟಿತ್ತು. ಶೋರೂಮ್ ಹತ್ರ ಹೋಗಿ ರಿಟರ್ನ್ ಮತ್ತೆ ಬರೋ ಅಷ್ಟೊತ್ತಿಗೆ ನಂಗೆ ನೈಟೇ ಆಗಿಬಿಡ್ತು. ನೈಟ್ ಬಂದು ಸರಿ ಪೂಜೆ ಮಾಡೋಣ ಅಂತೇಳ್ಬಿಟ್ಟು ನಾನು ನೈಟಲ್ಲೇ ಪೂಜೆ ಮಾಡಿದೆ. ಪೂಜೆ ಮಾಡಿದ್ದಾದಮೇಲೆ ಮತ್ತೆ ಮಿಷಿನ್ ರನ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಇಲ್ಲಿ ನೋಡಿ, ನಮ್ಮ ಮನೆಯವರೇ ಪೂಜೆ ಮಾಡ್ತಿದ್ದಾರೆ. ನಾನು ಯಾವುದೇ ಆಗಲಿ, ಮಿಷಿನೇ ಆಗಲಿ, ಗಾಡಿನೇ ಆಗಲಿ, ನಮ್ಮ ಮನೇಲಿ ಕಾರು ಇದೆ, ಎಲ್ಲ ಇದೆ. ಆದರೆ ಎಲ್ಲದಕ್ಕೂ ನಮ್ಮ ಮನೆಯವರೇ ಪೂಜೆ ಮಾಡಿದ್ರೆ ನನಗೊಂದು ಸ್ವಲ್ಪ ತೃಪ್ತಿ ಬರುತ್ತೆ. ನಂಬ್ತಿರೋ ನಂಬಲ್ವೋ, ವರಲಕ್ಷ್ಮಿ ಹಬ್ಬಕ್ಕೂ ಸಹ ನಮ್ಮ ಮನೆಯಲ್ಲಿ ಅವ್ರ ಕೈಯಲ್ಲೇ ನಾನು ಪೂಜೆ ಮಾಡಿಸೋದು ಫಸ್ಟು. ನೋಡಿ, ಆ ಶೋರೂಮ್ ಹತ್ರ ಹೋಗಿದ್ದಾಗ ನನ್ನ ಜೀವನ ಮೇಡಮ್ ಅವ್ರ ಹತ್ರ ಫೋಟೋ ತಗೊಂಡಿದ್ದೆ. ಎಲ್ಲರೂ ಕೇಳೋದು ಒಂದೇ, ನಿಮ್ಮ ಮನೇಲಿ ಎಲ್ಲಿ ಇಟ್ಕೊಂಡಿದ್ದೀರಾ ಈ ಮಿಷಿನ್ನ, ಎಲ್ಲಿ ಇಟ್ಕೊಂಡಿದ್ದೀರಾ ಅಂತ. ಈಗ ಗೊತ್ತಾಗಿರ್ಬೋದು ಎಲ್ಲಿಟ್ಟಿರ್ತೀನಿ ಏನು ಅಂತ. ಹಾಲಲ್ಲೇ ಇಟ್ಟಿರ್ತೀನಿ. ಇದು ನಮ್ಮ ಮನೆಯವರು. ಅವರು ಫೋಟೋ ಬೇಕು ಅಂತೇಳ್ಬಿಟ್ಟು ಫೋಟೋ ತಗೊಂಡಿದ್ದಾರೆ. ಶೋರೂಮ್ ಅವರು ಬೇಕು ಅಂತಂದಿದ್ದಕ್ಕೆ ಇದನ್ನು ಫೋಟೋ ಅವತ್ತು ಇಷ್ಟೊಂದಾಗಿದೆ. ಮತ್ತು ಬೆಳಗ್ಗೆ ನಾನು ಡೆಮೋ ಕೊಡೋದಕ್ಕೆ ಅವ್ರು ಬರ್ತೀವಿ ಅಂತ ಹೇಳಿದರು. ಆದರೆ ಅರ್ಥಿಂಗ್ ಪ್ರಾಬ್ಲಮ್ ಇದೆ ಅಂತ, ಅದಕ್ಕೋಸ್ಕರ ನಾನು ಆಗಲ್ಲ, ಅರ್ಥಿಂಗ್ ರೆಡಿ ಮಾಡಿಸ್ಕೋಬೇಕು, ಒಂದು 2 ದಿನ ಆಗುತ್ತೆ ಅಂತ ಹೇಳಿದ್ದೆ. ಸರಿ ಅಂತೇಳ್ಬಿಟ್ಟು ಒಂದು 2 ದಿನ ಬಿಟ್ಟು ಮತ್ತೆ ಅರ್ಥಿಂಗ್ ರೆಡಿ ಮಾಡಿಸಿದ್ದಾದಮೇಲೆ ಅವ್ರು ಬಂದಿದ್ದರು. ಅವ್ರು 2 ದಿನ ಬಿಟ್ಟು ಬಂದಿದ್ದರು. ಮತ್ತು ನಾವು ಅದಕ್ಕಿಂತ ಮುಂಚಿತವಾಗಿ ಖಾಲಿಯಾಗಿ ಹಾಕಿರಬೇಕು ಅಂತ ಒಂದಿನ ನಮ್ಗೆ ಗ್ಯಾಪ್ ಸಿಕ್ಕಿದ್ದಕ್ಕೆ ನೋಡಿ ನಾವೇ ಟ್ರೈ ಮಾಡ್ತಾಯಿದ್ದೀವಿ. ಅವರು ಒಂದು ಸ್ವಲ್ಪ ವೀಡಿಯೋಸ್ ಕಳಿಸಿದ್ದಾರೆ ನಮಗೆ, ಯಾವ ಥರ ಆಪ್ರೇಟ್ ಮಾಡಬೇಕು ಏನು ಅಂತ. ಅದೇ ವಿಡಿಯೋ ನೋಡಿಕೊಂಡು ನಾವಿಲ್ಲಿ ಒಂದು ಸ್ವಲ್ಪ ಟ್ರೈ ಮಾಡೋಣ ಅಂತ ಮಾಡ್ತಾಯಿದ್ದೀವಿ. ಫಸ್ಟ್ ಇಲ್ಲಿ ನೋಡಿ, ಅದರಲ್ಲಿ ದೇವ್ರದ್ದು ಫೋಟೋ ಯಾವುದೂ ಇರಲಿಲ್ಲ. ಅದಕ್ಕೋಸ್ಕರ ಸರಿ ಆಯಿತು ಅಂತ ನಮ್ಮದು ನೇಮ್ ಹಾಕ್ಕೊಳ್ತಾ ಇದ್ದೀವಿ. ಎಲ್ಲರದ್ದು ಹಾಕಿದ್ದೆ, ನಮ್ಮ ಮನೆಯಲ್ಲಿ ಎಲ್ಲರದ್ದು ಹಾಕಿದ್ದೆ. ಆಮೇಲೆ ಅದ್ರಲ್ಲಿ ಕೊಟ್ಟಿರೋ ಅಂಥ ಡಿಸೈನ್ಗಳೇ ಒಂದು ಸ್ವಲ್ಪ ಇತ್ತು. ಅದೇ ಡಿಸೈನ್ಗಳನ್ನೇ ನಾವು ಹಾಕ್ತಾಯಿದ್ವಿ ಟ್ರೈ ಮಾಡಿಕೊಂಡು. ನೋಡೋಣ ಯಾವ ಥರ ಆಪ್ರೇಟ್ ಮಾಡಬೇಕು ಏನು, ನಮಗೆ ಗೊತ್ತಿಲ್ವಲ್ಲ. ಅವ್ರು ವೀಡಿಯೋ ಕಳಿಸಿರೋದ್ರಲ್ಲೇ ನಾವು ಅದನ್ನೇ ಮಾಡಿದ್ದೀವಿ. ಬಟ್ ಅದರಲ್ಲಿ ಒಂದು 2 ಮಿಸ್ಟೇಕ್ ಮಾಡಿದ್ದೀವಿ. ಥ್ರೆಡ್ ಹಾಕೋ ಒಂದು ಹತ್ರ ಆಗಿದೆ. ಮತ್ತು ಫ್ರೇಮು ಸ್ಟಾರ್ಟಿಂಗ್ ಎಲ್ಲದಕ್ಕೂ ಫ್ರೇಮ್ ಸೆಟ್ ಮಾಡಿಕೊಂಡೆ, ಆಮೇಲೆ ಡಿಸೈನ್ ಹಾಕಬೇಕು ಅಂತ ಅದೊಂದು ನಾವು ಮಾಡಿರಲಿಲ್ಲ. ಇನ್ನೆಲ್ಲ ಅದು ಆಲ್ಮೋಸ್ಟ್ ಒಂದು ಅರ್ಧ ಎಲ್ಲ ಕಲ್ತಿದ್ವಿ. ಇದರಲ್ಲಿ ಒಂದಿನ ಗ್ಯಾಪ್ ಸಿಕ್ಕಿತ್ತು ಅಂತ ಅದರಲ್ಲಿ ಏನು ಕೊಟ್ಟಿದ್ದಾರೆ ಡಿಸೈನ್, ಅದನ್ನು ನಾವು ಹಾಕಿದ್ವಿ. ಡೆಮೋ ಕೊಟ್ಟೋಗಿದ್ದಾದಮೇಲೆ ಮತ್ತೆ ನೋಡಿ ಎಷ್ಟು ಬ್ಲೌಸಿಗಳಿಗೆ ಹಾಕಿದ್ದೀವಿ ವರ್ಕು ಅಂತ, ಅದನ್ನೆಲ್ಲ ಫೋಟೋಗಳನ್ನೆಲ್ಲನೂ ಇಲ್ಲಿ ಶೇರ್ ಮಾಡ್ತಾಯಿದ್ದೀನಿ. ನೀವು ನೋಡ್ಬೋದು, ಚೆನ್ನಾಗಿ ಬರ್ತಿದೆ ಡಿಸೈನ್ಸ್ ಎಲ್ಲನೂ, ತುಂಬ ಇಷ್ಟ ಆಗ್ತಿದೆ. ಇನ್ನು ನಮಗೆ ಬುಕ್ಕಲ್ಲಿ ಬಂದು ಒಂದು 800 ಡಿಸೈನ್ ಏನೋ ಇದ್ದಾವೆ. ಮತ್ತು ಸಪ್ರೇಟಾಗೂ ನಮಗೂ ಕೊಟ್ಟಿದ್ದಾರೆ, ಸಪ್ರೇಟಾಗಿ ಡಿಸೈನ್ಗಳೆಲ್ಲ ಹಾಕ್ಕೊಟ್ಟಿದ್ದಾರೆ ಪೆನ್ ಡ್ರೈವ್ಗೆ.
ಅದರ ಮುಖಾಂತರ ನಾವು ಹಾಕ್ತಾಯಿದ್ದೀವಿ. ಈಗ ಬುಕ್ಕಲ್ಲಿರೋದನ್ನೆಲ್ಲ ಇದನ್ನೆಲ್ಲ ಹಾಕ್ತಾಯಿದ್ದೀವಿ. ಸ್ವಲ್ಪ ಇನ್ನು ಪೆನ್ಡ್ರೈವಲ್ಲಿರೋದು ನಾನು ಯಾವುದನ್ನು ಆಗಲಿ ಹಾಕಿಲ್ಲ. ನೋಡಬೇಕು, ಅದನ್ನು ಒಂದು ಸರಿ ಟ್ರೈ ಮಾಡಬೇಕು. ಈ ಬುಕ್ಕಲ್ಲಿ ಇಲ್ಲದೆ ಇರೋ ಅಂಥದ್ದು ಹೊಸ ಡಿಸೈನ್ ಟ್ರೈ ಮಾಡಬೇಕು. ಈಗ ನಾನು ಹಾಕಿರೋ ವೀಡಿಯೋಸ್ ಎಲ್ಲನೂ, ಈ ಫೋಟೋಗಳೆಲ್ಲನೂ ಬುಕ್ಕಲ್ಲಿರೋ ಅಂಥವೇ. ಯಾರಿಗೆಲ್ಲ ಇಷ್ಟ ಆಯಿತು ಲೈಕ್ ಮಾಡಿ, ಶೇರ್ ಮಾಡಿ. ನನ್ನ ಚಾನಲ್ ಹೊಸ್ದಾಗಿ ಯಾರೆಲ್ಲ ನೋಡ್ತಿದ್ದೀರಾ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೀವು ಲೈಕ್ ಮಾಡಿದ್ರೆ ಬೇರೆಯೊಬ್ರಿಗೂ ಶೇರ್ ಆಗುತ್ತೆ. ಪ್ಲೀಸ್ ಲೈಕ್ ಮಾಡಿ, ತುಂಬ ಜನಕ್ಕೆ ಶೇರ್ ಆಗುತ್ತೆ. ಅದಕ್ಕೋಸ್ಕರ ನೀವು ಲೈಕ್ ಮಾಡಿ. ಪೂರ್ತಿ ವಿಡಿಯೋ ನೋಡಿ, ಇನ್ನೂ ಡಿಸೈನ್ಸ್ ಬರ್ತಾ ಇರ್ತವೆ.